ಕಂಪ್ಲಿ ಕ್ಷೇತ್ರದ MLA ಆಗಿರುವಂತಹ JN ಗಣೇಶ್ ಅವರು ಇಂದು ಕಂಪ್ಲಿಯಿಂದ ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನದವರೆಗೂ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಕಂಪ್ಲಿಯಿಂದ ರೋಡುವರೆಗೂ 28 ಕಿಲೋಮೀಟರ್ಗಳು ಹೊಂದಿದ್ದು, ಬೆಳಗ್ಗೆ ಸರಿಸುಮಾರು 5 ಗಂಟೆಯಿಂದ ಪಾದಯಾತ್ರೆ ಶುರು ಮಾಡಿರ್ತಾರೆ. ಇವರು ಸುಮಾರು 5 ಗಂಟೆಗಳ ಕಾಲ ಸತತ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡು 11 ಗಂಟೆಗೆ ಕುರುಗೋಡು ದೊಡ್ಡ ಬಸವೇಶ್ವರ ಒಂದು ದೇವಸ್ಥಾನದ ದರ್ಶನವನ್ನು ಪಡೆದುಕೊಳ್ತಾರೆ. ಸ್ನೇಹಿತರೆ, ಕೆಲವರಿಗೆ ಒಂದು ಪ್ರಶ್ನೆಯನ್ನು ಬಂದಿರ್ಬೋದು, ಇವರು MLA ಆಗಿದ್ದು ಪಾದಯಾತ್ರೆ ಮಾಡೋ ಅವಶ್ಯಕತೆ ಏನಿದೆ ಅಂತ ಅಂದ್ಕೊಂಡಿರ್ಬೋದು ಕೆಲವರು. ಆದರೆ ಇವರು ಮೊದಲನೇ ವರ್ಷದನ್ನಲ್ಲ, ಇವರು ಒಂದು ದೃಢ ಸಂಕಲ್ಪದಿಂದ 4ನೇ ವರ್ಷ ಪಾದಯಾತ್ರೆ ಮಾಡ್ತಾ ಇದ್ದಾರೆ. JN ಗಣೇಶ್ ಅವರು ಪಾದಯಾತ್ರೆ ಮಾಡುವಾಗ ಹಿಂದೆ ಮುಂದೆ ಹಲವಾರು ಜನರು ಸೇರಿಕೊಂಡಿದ್ದರು. ಇಲ್ಲೇ ನಾವು ತಿಳಿಯಬಹುದು ಜನರಿಗೆ ಅವರ ಮೇಲೆ ಇರುವ ಅಭಿಮಾನವನ್ನು. ಸ್ನೇಹಿತರೆ, ಇವರಿಗೆ ಆಂಜನೇಯ ಸ್ವಾಮಿ ಅನುಗ್ರಹ ಎಂದಿಗೂ ಇರಬೇಕು. ಇವರ ಒಂದು ದೃಢ ಸಂಕಲ್ಪ ಕೂಡ ಹೆಚ್ಚಿಗೆ ಆಗಬೇಕು. ಇವರ ಒಂದು ದೃಢ ಸಂಕಲ್ಪ ಏನಪ್ಪ ಅಂದರೆ, ಎಲ್ಲ ಜನತೆಗೆ ಒಳ್ಳೆಯ ಮಳೆ ಬೆಳೆ ಅದಕ್ಕೆ ತಕ್ಕಂತೆ ಒಳ್ಳೆಯ ಬೆಲೆ ಸಿಗಬೇಕು ಅವಕ್ಕೆ, ಹಾಗೂ ಪ್ರತಿಯೊಂದು ಕುಟುಂಬಕ್ಕೆ ಉತ್ತಮ ಆರೋಗ್ಯ ಆಯಸ್ಸು ಸಿಗಲಿ ಎಂದು ಇಡೀ ಕ್ಷೇತ್ರದ ಅಭಿವೃದ್ಧಿ ಆಗಲಿ ಎನ್ನುವ ಹರಕೆಯನ್ನು ಹೊತ್ತು ಇವರು ಪಾದಯಾತ್ರೆಯನ್ನು ಶುರು ಮಾಡಿರ್ತಾರೆ. ಸ್ನೇಹಿತರೆ, ಅದೇ ರೀತಿ ಪ್ರತಿ ಕುಟುಂಬಕ್ಕೂ ಅವರು ಒಳ್ಳೆಯದು ಬಯಸುವಾಗ ನಾವು ಕೂಡ ಅವರಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಆಶಿಸೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ಇದೇ ಥರ ಮುಂದೆ ಒರೆಸ್ಕೊಂಡು ಹೋಗ್ತಾ ಇರ್ತೀನಿ.